ನಮಸ್ಕಾರ, ನಾನು ನಿಮ್ಮ ನಾಗೇಶ್ ಮಾತಾಡ್ತಾ ಇರೋದು. ಏನು ಹೊಸ ವರ್ಷ ಬಂತು ಅಂತೇಳಿ ಸಂಭ್ರಮ ಪಡಕ್ಕೆ ಹೋಗ್ಬೇಡಿ. ಎಷ್ಟು ಜನ ಪ್ರಾಣಗಳು ಕಳ್ಕೊತಾರೋ, ಎಷ್ಟು ಜನ ಮೋರಿಗಳಲ್ಲಿ ಬೀಳ್ತಾರೋ, ಎಷ್ಟು ಜನ ಈ ಪರಂಗಿ ಆಚರಣೆ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಆದರೆ ವರ್ಷ ವರ್ಷ ಬರ್ತೀನಿ. ಏನು ಈ ಕ್ಯಾಲೆಂಡರು ಲಾಸ್ಟ್ ದಿನ ಅಂತೇಳಿ ಆಚರಣೆ ಮಾಡುವಂಥ ಮೂರ್ಖರಿಗೆ, ಮತ್ತು ಯಾರು ಹೊಸ ವರ್ಷ ಅಂತೇಳಿ ಆಚರಣೆ ಮಾಡೋ ಅಂಥ ಮೂರ್ಖರಿಗೆ ನಮ್ಮ ಸನಾತನ ಧರ್ಮದ ಯುಗಾದಿಯ ಹಬ್ಬವನ್ನು ಆಚರಿಸಬೇಕು. ಹೊಸ ವರ್ಷ ಅಂತೇಳಿದರೆ ಅದು ಇದು ಯಾವನೋ ತಲೆ ಮೇಲೆ ಕೇಕ್ ಹಾಕ್ಕೊಂಡು ಕುಡಿದು ಅವನು ಬಾಟ್ಲು ಇವನು ಹೊಡೆದು ಆ ಹೆಣ್ಮಕ್ಳನ್ನ ಇಲ್ಲಿಗಿಲ್ಲಿದ ಅಲ್ಲಿಗಿಲ್ಲಿದ ಅಲ್ಲಿ ಮುಟ್ಟಿದ ಅಂತೇಳಿ ಅವನ ಬಾಯ್ ಫ್ರೆಂಡ್ ಬಂದು ಇನ್ನೊಬ್ಬರಿಗೆ ಹೊಡೆಯೋದು, ಇವನು ಹೋಗಿ ಇನ್ನೊಬ್ಬರನ್ನ ಕರ್ಕೊಂಬರೋದು, ಗಲಾಟೆಗಳು ಮಾಡಿ ಆ ಬ್ರಿಗೇಡ್ ರೋಡ್ಗಳನ್ನ ನಮ್ಮ ಬೆಂಗಳೂರನ್ನು ಮೀಡಿಯಾಗಳಲ್ಲಿ ಪ್ರಚಾರ ಕೊಟ್ಟು ನಮ್ಮ ಬೆಂಗಳೂರು ಹೆಸರನ್ನು ಹಾಳು ಮಾಡ್ತಕ್ಕಂಥ ಕೆಲವೊಂದು ಕಿಡಿಗೇಡಿಗಳಿಗೆ ನನ್ನ ಒಂದು ಕಿವಿ ಮಾತು, ನಮ್ಮ ಕರ್ನಾಟಕದ ಹೆಸರನ್ನು ಹಾಳು ಮಾಡಬೇಡಿ. ಈ ಒಂದು ಏನು ಹೊಸ ವರ್ಷ ಅಂತೇಳಿ ನಮಗೇನು ಇದು ಹೊಸ ವರ್ಷ ಅಲ್ಲ. ನಮಗೆ ಹೊಸ ವರ್ಷ ಬಂದು ಯುಗಾದಿ ಹಬ್ಬ, ಇದನ್ನು ಆಚರಿಸಿ ಒಳ್ಳೆಯ ಗುಣಗಳನ್ನು ಕಲೀರಿ. ಇದ್ಯಾವುದೋ ಪರಂಗಿಗಳು ಬಿಟ್ಟೋಗಿರ್ತಕ್ಕಂಥ ಹೊಸ ವರ್ಷ ಅಂತೇಳಿ ಆಚರಣೆ ಮಾಡಿ ಕ್ಯಾಲೆಂಡರ್ನ ಲಾಸ್ಟ್ ದಿನ ಕುಡಿದು ಕುಪ್ಪಳಿಸಿ ಮೋರಿಗಳಲ್ಲಿ ಬಿದ್ದು ನಿಮ್ಮ ಅನಾಚಾರವನ್ನು ಈ ನಾರ್ತ್ ಇಂಡಿಯಾದವ್ರು ಬಂದು ನಮ್ಮ ಬೆಂಗಳೂರನ್ನ ಹಾಳು ಮಾಡಿ ಇವರು ಹಾಳಾಗೋದಲ್ಲದೆ ನಮ್ಮ ಬೆಂಗಳೂರು ಹೆಸರು, ನಮ್ಮ ಕರ್ನಾಟಕದ ಹೆಸರು ಪ್ರಪಂಚಾದ್ಯಂತ ಏನು ಕೆಟ್ಟ ಹೆಸರು ತರ್ತಕ್ಕಂಥ ಈ ಒಂದು ಸಂಸ್ಕೃತಿ ನಮಗೆ ಬೇಕಾಗಿಲ್ಲ. ಇದರಿಂದ ನಾನು ಹೊಸ ವರ್ಷ ಅನ್ನೋ ಒಂದು ಏನು ಕ್ಯಾಲೆಂಡರ್ನ ಲಾಸ್ಟ್ ದಿನ 31st ಲಾಸ್ಟ್ ದಿನಕ್ಕೆ ನಾನು ಅಪೋಸ್ ಆಗಿ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಹೇಳೋದಿಷ್ಟೇ, ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಇನ್ನೊಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಈ 31st ಏನಿದೆ, ಏನು ವರ್ಷದ ಕಡೆ ದಿನ, ಹಿಂದೆ ನಡೆದಂಥ ಕಹಿ ಘಟನೆಗಳನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡುತ್ತಾ ನಾವೆಲ್ಲರೂ ಕೂಡ ಮುಂದೆ ಈ ಥರ ಆಗಿರೋ ಥರ ನಡ್ಕೊತೀವಿ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಮತ್ತು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ. ಸಂಕಲ್ಪ ಅಂದರೆ ನಾವು ಒಂದು 4 ಜನಕ್ಕೆ ಮಾದರಿಯಾಗಿ ಬದುಕ್ತೀವಿ, 4 ಜನಕ್ಕೆ ಉಪಯೋಗ ಆಗಿ ಬದುಕ್ತೀವಿ, 4 ಜನಕ್ಕೆ ನಾವು ಒಳ್ಳೆಯದನ್ನು ಬಯಸ್ತೀವಿ ಅಂತೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಮುಂದೆ ನಮ್ಮ ಏನು ಮಂದಿರಗಳಲ್ಲಿ ಮಠಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮ ಧರ್ಮಗಳನ್ನು ಉಳಿಸ್ಕೊಳ್ತಾ ನಮ್ಮ ಯುಗವನ್ನು ಮುಂದಿನ ಯುಗದಲ್ಲಿ ಸ್ಟಾರ್ಟ್ ಮಾಡುತ್ತಾ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಏನೇ ಒಂದು 31st ನೈಟು ಅಂತೇಳಿ ನೀವೆಲ್ಲರೂ ಕೂಡ ಹುಚ್ಚೆದ್ದು ಕುಣಿಬೇಡಿ ಅಂತೇಳಿ ಮೂಲಕ ಎಲ್ರಿಗೂ ತಿಳಿಸ್ಕೊಳ್ತಾ ಇದ್ದೀನಿ. ನಮಸ್ಕಾರ.